ಮಲ್ಕೊಂಡ್ರೆ ಕೆಮ್ಮು ಬರುತ್ತೆ ಅಂತ ಹೆಂಗೆ ಮಾಡ್ಕೊಂಡು ನೋಡಿ ನಮ್ಮಮ್ಮ ಕೂತ್ಕೊಂಡೆ ನಿದ್ದೆ ಮಾಡ್ದವ್ರೆ. ಗೀತು ಗೀತು ಸರಿಯಾಗಿ ಮಲ್ಕೋ, ಸೊಂಟ ನೋವು ಬರುತ್ತೆ ಮಮ್ಮಿ. ಮಮ್ಮಿ ಸುಮ್ಮನೆ ಮಲ್ಕೊಳಕ್ಕಾಗಲ್ಲ. ಹಂಗಂತೇನು ರಾತ್ರಿ ಜಾಸ್ತಿ ಸುಮ್ಮನೆ ಹಂಗಂತೇನು ರಾತ್ರಿ ಎಲ್ಲ ಹಿಂಸೆ ಕೊಡ್ತೈತೆ. ಸರಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ನೋಡು, ಆಮೇಲೆ ಸ್ವಲ್ಪ ಹೊತ್ತು ಕುಸ್ಕೋ, ಆಗಲಿಲ್ಲ ಅಂದರೆ ಮಲ್ಕೋ. ಸುಮ್ಮನೆ ಒಂದು ಕತೆ ಎದ್ದೋಯ್ತೆ ಮನೆಗೆ. ನೀನೇ ತಗೋ ಮನ್ಕೊಳಮ್ಮ. ಮಮ್ಮಿ ಹೇಗಿತ್ತು ಕರೀಲ್ಲ ಡಾಕ್ಟ್ರನ್ನ? ಹಲೋ ಗೈಸ್, ಗುಡ್ ಇನ್ ದ ಈವ್ನಿಂಗ್. ಆ್ಯಂಡ್ ನಾನು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ, ಬಟ್ ಇಂಟ್ರೋ ಕೊಟ್ಟಿರಲಿಲ್ಲ ಬ್ಲಾಗ್ಗೆ. ಸೊ ಐ ಥಾಟ್ ಇವಾಗ ಅವರು ಕೊಡೋಣ, ಲೇಟ್ ಆಗೋಗುತ್ತೆ, ರಾತ್ರಿ ಆಗೋಗುತ್ತೆ ಅಂತ. ಆ್ಯಂಡ್ ಬೆಳಗ್ಗೆನೇ ನಾನು 7 ಗಂಟೆಗೆಲ್ಲ ನಮ್ಮಮ್ಮನನ್ನು ಎಬ್ಬಿಸಿ ಹೋಗಿ ಅವ್ರಿಗೆ ಕಾಫಿ ತಂದುಕೊಟ್ಟು, ಇಡ್ಲಿ ತಂದುಕೊಟ್ಟು, ತಿನ್ನಿಸ್ಬಿಟ್ಟು, ಅದಾದಮೇಲೆ ಟ್ಯಾಬ್ಲೆಟ್ ಕೂಡಿಸ್ಬಿಟ್ಟು, ಅದಾದಮೇಲೆ ಏನೇನಾಯಿತು ಅಂತ ಬ್ಲಾಗ್ ಮಾಡಿದ್ದೀನಿ. ಹೋಗಿ ನೋಡಿಕೊಂಡು ಬನ್ನಿ. ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ಅದು ಈ ಕಡೆ ಸುಚಿದ್ರಲ್ಲ ಸಿಕ್ಕಾಪಟ್ಟೆ ಅದು ಕೈ ತೆಗ್ಸೋಕ್ಕಾಗಲ್ಲ, ನಡೆಸೋಕ್ಕಾಗಲ್ಲ. ಬಂದಿದ್ದಾವೆ. ನನಗೆ ಗೊತ್ತೇ ಇರಲಿಲ್ಲ. ನಾನು ಇನ್ಸ್ಟಾಗ್ರಾಮ್ ಸ್ಟೇಟಸ್ ಬಂದ್ಬಿಟ್ಟು ಮನೆಗೆ ಇಲ್ವಲ್ಲ ನೀನು ಅಂತ ಹಿಂಗಿದ್ದಾರೆ ಆಂಟಿ ಅಂತ ಕೇಳಿದೆ. ಅವಾಗ ನಂಗೆ ಡೌಟ್ ಬಂತು, ಅವಾಗ ಅಂತ ನಾನು ಅಡ್ಮಿಟ್ ಮಾಡಿದ್ದಾರೆ ಆಂಟಿನ ಅಂತ. ಅದಕ್ಕೆ ಬಂತು. ನಮ್ಮ ಮನೆಯಿಂದ ವಾಕಿಂಗ್ ಡಿಸ್ಟೆನ್ಸ್. ಹೋದ್ಸಲಿ ನಾವು ಏಪ್ರಿಲಲ್ಲಿ ಅಡ್ಮಿಟ್ ಮಾಡಿದಾಗ ನಾನು ರಾಮಕೃಷ್ಣ ಅಂದರೆ ಅಕ್ಕ ರಾಮಯ್ಯ ಅಂದ್ಕೊಂಡು ಇವತ್ತು ಸ್ಪೆಸಿಫೈ ಮಾಡಿರೋ ಅದಕ್ಕೇನೆ ಸರಿ ನಂದು ವಾಕಿಂಗ್ ಡಿಸ್ಟೆನ್ಸು ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಲಾಗಿನ್ ಆಗ್ಬೇಕಾ ಹೋಗಿ? ಕೆಲಸ ಅಟೆಂಡ್ ಆಗಬೇಕು, ಇನ್ನು ಸ್ನಾನ ಮಾಡಿಲ್ಲ. ಸ್ನಾನ ಮಾಡಿ ಬೇಗ ಹುಷಾರಾಗಿ ಆಂಟಿ ಅಂತ ಹೇಳಿ ನೋಡಿ ನೆಬ್ಯುಲೈಸೇಷನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಕೆಮ್ಮು ಕಮ್ಮಿ ಆಗ್ತಾ ಇಲ್ಲ, ಗಂಟ್ಲು ನೋವು ಕಮ್ಮಿ ಆಯ್ತಾ? ಆಂಟಿ ಸಾಂಬಾರ್ ಆಂಟಿ ಒಂದು ಅನ್ನ ಸಾರು ಮಾಡಿ ಕಳಿಸಿ ಅಂದರೆ ಪಾಪ 2 ಥರ ಸಾರು. ಇವಳು ನಂಗೆ ಚಿಪ್ಸು ಒಂದೇ ಥರನೇ ಸಾರು. ನಿಂಗೆ ಉಪ್ಪು ಖಾರ ಬಿಟ್ಟು ಸ್ವಲ್ಪ ಗಟ್ಟಿ, ಆಂಟಿ ತೆಳಿ ಉಪ್ಪು ಖಾರ ತಿಳಿ. ಇದ್ರಲ್ಲಿ ಏನೈತೆ? ಇದು ಸಾರು, ಇದು ಆಂಟಿಗೆ ಸಾರು, ಇದು ನಿನಗೆ ಸಾರು, ಇದೆರಡು ರೈಸು. 2 ರೈಸ್ ಯಾಕೆ ಕೊಟ್ಟು ಕಳ್ಸವ್ರೆ? ಸಾರು ಬಿಸಿ ಬಿಸಿಗೆ ತೆಗ್ದಂಗಿದೆ, ಇದನ್ನು ತೆಗೆದಿರ್ಬೇಕಂತೆ. ಬಾಕ್ಸ್ಗಳಿಲ್ಲ, ತೊಂದರೆ ಕೊಟ್ಟರೆ ನಮ್ಮ ಏನಿಲ್ಲ. ಅವರು ಬರೋಣ ಅಂತ ಇದ್ರು, ಬ್ಲೌಸ್ ಅರ್ಜೆಂಟ್ ಬ್ಲೌಸ್ ಅಂತ. ಬರ್ತಾರೆ ಅನ್ಕೊಂಡೆ ನಾನು ಆಂಟಿ. ಆಮೇಲೆ ಬರ್ತೀನಿ ಅಂದ್ರು. ಹೋಗ್ಲಿ ಬಿಡಿ, ಇವತ್ತು ಡಿಸ್ಚಾರ್ಜ್ ಆಗೋ ಥರ ಇಲ್ಲ, ನಮ್ದು ಪರವಾಗಿಲ್ಲ. ಒಂದೆರಡು ದಿನ ಕೆಲ್ ಮಾಡ್ತಾರೆ. ಅದೇನೆ. ಇವಾಗ ಆಲ್ರೆಡಿ ಟೈಮ್ 4:30 ಆಗ್ತಾ ಇದೆ. ಇನ್ನು ನೋಡಿ ಆರಾಮಾಗಿ ಕೂತ್ಕೊಂಡು ಮೇಡಮ್ ಅವರು ಟಿ ವಿ ನೋಡ್ತಾವ್ರೆ. ನಿಮ್ಮದು ಜೀವನ ಅವ್ರದ್ದೇನು. ಸೊ ಇವಾಗ ಹೋಗಿ ಕಾಫಿ ತೊಗೊಂಡು ಬನ್ನಿ ಅಂತ ಕೇಳ್ತಾವ್ರೆ. ನಾನು ಹೋಗಿ ಮಾಡ್ಕೊಬರ್ತೀನಿ. ಮಾಡ್ಕೋಬೋದ? ಇಲ್ಲ, ಹೇಳ್ತೀನಿ ತೊಗೊಂಡು ಬರ್ತೀನಿ. ಸೊ ರಂಜಿತಾನೇ ಮಾಡ್ಕೊಂಬರ್ತೀನಿ ಅಂದರು. ಸುಮ್ಮನೆ ಪಾಪ ಅವ್ರಿಗೆ ಯಾಕೆ ಅಷ್ಟೊಂದು ತಂದ್ರೆ, ಊಟನೇ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದು. ಪಾಪ ಆಂಟಿ ಎಷ್ಟೊಂದು ಕೊಟ್ಟು ಕಳಿಸಿದ್ರು ಊಟನ. 3 ಜನ ತಿಂದಿನ 400 ತಿನ್ಬೋದು, ಅಷ್ಟು ಊಟ ಕೊಟ್ಟು ಕಳಿಸ್ಬಿಟ್ಟಿದ್ರು. ಅದಕ್ಕೆ ಬೇಡ, ನಾನೇ ಏನದು ಬೆಳಿಗ್ಗೆ ಹೋಗಿದ್ದು ನಾನು ಇಂಡೀಸಲ್ಲಿ ಹೋಗ್ಬಿಟ್ಟು ಕಾಫಿ ತರೋಣ ಅಂತ ಅಂದ್ಕೊಂಡು ಸುಮ್ಮನೆ ಇವಾಗ ಹೋಗಿ ಕಾಫಿ ತರ್ತೀವಿ. ಆಲ್ಸೋ ಯಾರು ಬಂದಿದ್ದಾರೆ ನೋಡಿ, ಯಾರು ಕ್ಯಾಮ್ರಾ ತಂದಿಲ್ಲ ಇಲ್ಲಿ, ಅದಕ್ಕೆ ಇಲ್ಲೆಲ್ಲಿ ಇಡ್ಲಿ ಸ್ವಲ್ಪ ಭಯ. ಕ್ಯಾಮ್ರಾ ತುಂಬ ಡೆಲಿಕೇಟ್ ವಿಷಯ. ಕ್ಯಾಮ್ರಾ ಮಗುದ ಸಲ ನೋಡ್ಕೊತಾ ಇದ್ದೀನಿ ನಾನು ಅದನ್ನ, ಅದಕ್ಕೆ ಹಾರ್ಟ್ ಅಟ್ಯಾಕೆ ಕೊಟ್ಬಿಡ್ತು ನಮ್ಮಮ್ಮ. ಸೌಂಡ್ ಏನು ಮಾಡೋಣ, ಹಂಗೇನು ಗೊತ್ತು. ನಾನು ಉದ್ಧಾರ ಆಗಕ್ಕೆ ನಮ್ಮಮ್ಮ ಬಿಡಲ್ಲ. ಯೂಟ್ಯೂಬಲ್ಲಿ ಸ್ವಲ್ಪನೂ ಕಾಪಿ ರೇಟ್ ಹಾಕಲ್ಲ ಅಂತ ನೋಡಿ ಸೌಂಡ್ ಕೊಡ್ತಾ ಇದ್ದೀನಿ ಇಂದ. ಹೆಂಗೆ ಗೊತ್ತೇನೆ, ಕೇಳಿದ ತಕ್ಷಣ ಕ್ಯಾಮ್ರಾ ಎತ್ಕೊಂಡ್ರಾ, ಕ್ಯಾಚ್ ಎಲ್ಲ ಕೇಳಿದೆ ನಾನು. ಟೇಬಲ್ ಮೇಲೆ ಬಿಟ್ಟಿದೆ, ಕ್ಯಾಮ್ರಾ ಎತ್ಕೊಂಡ್ರಾ ಕ್ಯಾಮ್ರಾನಾ ಎಲ್ಲಿತ್ತು, ಎಲ್ಲಿಟ್ಟಿದೆ? ಹಾಂ, ಬ್ಯಾಗ್ನು ನೋಡ್ಬಿಟ್ಟು ಆಮೇಲೆ ಕ್ಯಾಮ್ರಾ ಇಲ್ಲ ಅಂತ. ನಾನು ಇನ್ನೇನು ಅಳೋದೊಂದು ಬಾಕಿ. ರೋಹನ್ ಅಂತೂ 2 ಕೈ ಹಿಂಗೆ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ. ನಮ್ಮ ಅಮ್ಮನ ಪುಣ್ಯ ಸಿಕ್ತು. ಕೈ ಇಟ್ಕೊಂಡಿದ್ದಾನೆ ಭಯ ಆಗುತ್ತೆ. ಅಲ್ಲ, ಬ್ಯಾಗಲ್ಲಿ ಹಾಕೊಂಡು ಹಿಂಗೆ
ಇದನ್ನ ಹಾಕೊಂಡು ಆಮೇಲೆ ಬಿಸ್ಕೆಟ್ ಎತ್ತಿ ನಾನು ತಂಗಿ ಬ್ಯಾಗ್ ಹಾಕಿದ್ದೀನಿ. ಬಿಸ್ಕೆಟ್ ಎತ್ಕೊಳ್ಳೋದು ಮಾತ್ರ ನೆನಪು ನನಗೆ, ಕ್ಯಾಮ್ರಾ ಎತ್ಕೊಳ್ಳೋದು ನೆನಪಿಲ್ಲ. 10 ರೂಪಾಯಿ ಬಿಸ್ಕೆಟ್ ನೆನಪೈತೆ, 70,000 ಕ್ಯಾಮ್ರಾ ನೆನಪಿಲ್ಲ. ಎಲ್ಲ ವಯಸ್ಸಾಯ್ತು. ಬರೀ ಇಂಥ ಸೆಕೆಂಡ್ ಡೋಸ್ ಆಫ್ ನೆಬ್ಯುಲೈಸೇಷನ್ ಕೊಡ್ತಾರೆ ನಮ್ಮ ಅಮ್ಮಂಗೆ. ಸೊ ದಟ್ ನೆನ್ನೆ ರಾತ್ರಿ ಥರ ದೆವ್ವ ಥರ ಕೂತ್ಕೊಳ್ದೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಲಿ ಅಂತ. ಏನು ಅನ್ನಿಸ್ತೈತೆ? ಏನಾದ್ರು ಅನಿಸ್ತೈತಾ? ಏನು ಅನಿಸ್ತಲ್ವಾ? ಬಿಸಿ ಗಾಳಿ ಅದ್ರಲ್ಲಿ ಮೆಡಿಸನ್ ಹಾಕಿ ನೆಬ್ಯುಲೈಸೇಷನ್ ಮಾಡ್ತಾ ಇದ್ದಾರೆ. ನೆಬ್ಯುಲೈಸೇಷನ್. ಓಕೆ ಗೈಸ್, ಇವಾಗ ಟೈಮು ಆಲ್ಮೋಸ್ಟ್ 11 o'clock ಆಗ್ತಾಯಿದೆ. ಆ್ಯಂಡ್ ಸ್ವರೂಪನ ಡ್ರಾಪ್ ಮಾಡಿದ್ದೀನಿ. ಸ್ವರೂಪನ ಡ್ರಾಪ್ ಮಾಡಿ ನಾನು ಹಂಗೆ ಮನೆಗೆ ಹೋಗಿ ರಸಮ್ ಏನು ಮಾಡಿದ್ದೆ ಅದಕ್ಕೇ ಅನ್ನ ಮಾಡಿಕೊಂಡು ನಾನು ಊಟ ಮಾಡಿಕೊಂಡು ಸ್ನಾನ ಮಾಡಿದ್ಮೇಲೆ ನಂಗೆ ನಿಜವಾಗ್ಲೂ ಮನುಷ್ಯ ಥರ ಫೀಲ್ ಆಯಿತು. ಅದೊಂದು ಇರೋದು ಗೊತ್ತಾ, ಒಂದು ರಿಲೀಫ್ ಸಿಗುತ್ತೆ ಸ್ನಾನ ಮಾಡಿದ್ಮೇಲೆ. ಅದು ಸಿಕ್ತು. ಸ್ನಾನ ಮಾಡಿಕೊಂಡು ಮಮ್ಮಿಗೆ ಊಟ ತೊಗೊಂಡು ಬಂದೆ. ಆ್ಯಂಡ್ ಸ್ಟಿಲ್ ವರ್ಕಿಂಗ್ ಮುಗಿಸ್ಬಿಟ್ಟು ಐ ಹ್ಯಾವ್ ಟು ಸ್ಲೀಪ್. ಇವಾಗ ಮಮ್ಮಿಗೆ ಊಟ ಮಾಡಿದ್ಮೇಲೆ ಮೆಡಿಸಿನ್ ಕೊಟ್ಟಿದ್ದಾರೆ ಆ್ಯಂಡ್ ನೆಬ್ಯುಲೈಸೇಷನ್ ಮಾಡಿದ್ದಾರೆ. ಬಿಕಾಸ್ ನಿನ್ನೆ ಅವರು ಮನ್ಕೊಳ್ದೆ ಸರ್ಕಸ್ ಮಾಡ್ತಾಯಿದ್ರು ಅಂತ ನಾನು ಹೇಳಿದೆ. ಅದಕ್ಕೇ ದೇ ಹ್ಯಾವ್ ಡನ್ ದಟ್ ಜಾಬ್. ಹೆಂಗೆ ಫೀಲ್ ಮಾಡ್ತಿದ್ದೆ ಇವಾಗ? ಪರವಾಗಿಲ್ಲ, ನಿದ್ದೆ ಬಂದರೆ ಸಾಕು. ರಾತ್ರಿ ಅಂತೂ ನಿದ್ದೆ ಮಾಡಿಲ್ಲ. ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡಿದೆ. ಮಲಗಿದ್ರೆ ಸಾಕು ಕೆಮ್ಮು ಬರುತ್ತೆ. ಮಲಗಕ್ಕೆ ಆಗಲ್ಲ. 5 ನಿಮಿಷ ಕೂಡ ಹಿಂಗೆ ತಲೆ ಕೊಟ್ಟರೆ ಕೆಮ್ಮು. ಎಷ್ಟೊತ್ತಂತ ಆ ಥರ ಇದೆ. ಅದಕ್ಕೆ ಕುತ್ಕೊಂಡು ಗೋಡೆ ಹೊತ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ. ಬೆಳಗ್ಗೆ ಡಾಕ್ಟ್ರಿಗೆ ಹೇಳಿದ್ದಕ್ಕೆ ಇವಾಗ ಕೊಟ್ಟರು. ಬೆಳಗ್ಗೆನೂ ಕೊಟ್ಟರು. ಆಯಿತು. ಇವಾಗ ಏನಿದ್ರು ಒಂಚೂರು ನೀರು ಕುಡಿದ್ಬಿಟ್ಟು ಮಲಗಬೇಕು. ನೋಡೋಣ ನಾಳೆ ನಮ್ಮ ಕತೆ ಏನಾಗುತ್ತೆ. ಹೋಪ್ಫುಲಿ ನಾಳೆನಾರು ನಮಗೆ ಡಿಸ್ಚಾರ್ಜ್ ಆಗುತ್ತಾ ಇಲ್ವಾ? ಐ ಡೋಂಟ್ ನೋ. ಬಿಕಾಸ್ ಇವತ್ತೇ ನಾವು ಮನೆಗೆ ಹೋಗ್ತೀವಿ, ಆರಾಮಾಗಿ ಹೋಗಿ ಮನೇಲಿ ಮನ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಆ್ಯಸ್ ಅ ಸೇಫರ್ ಸೈಡ್ ಬಿಂದು ಹ್ಯಾಸ್ ಗಾಟ್ ಹರ್ ಬೆಡ್ಶೀಟ್ ಇವತ್ತು. ಯಾಕಂದರೆ ನಿನ್ನೆ ಈ ಬೆಡ್ಶೀಟ್ ಹಾಕ್ಕೊಂಡಿದ್ದೆ ನಾನು. ಏನೋ ಒಂದಿನ ಅಲ್ವಾ ಚಳಿ ನಡೆಯುತ್ತೆ ಬಿಡುಗುರು ಅಂತ ಅಂದ್ಕೊಂಡೆ. ಇವಾಗ ನಾವಿಲ್ಲೇ ಟಿಕಾಣಿ ಉಡ್ತಾಯಿದ್ದೀವಿ ಅಂತಂದರೆ ಕಂಫರ್ಟಬಲ್ ನಮ್ಮನ್ನ ನಾವು ಮಾಡ್ಕೋಬೇಕು. ಅದಕ್ಕೇ ನಾನು ಹೋಗಿ ಬೆಡ್ಶೀಟ್ನ ತೊಗೊಂಡು ಬಂದೆ. ಆ್ಯಂಡ್ ಆಲ್ಸೋ ಇವತ್ತು ಜಾಸ್ತಿನೇ ಜನ ಬಂದಿದ್ದರು ನಮ್ಮನ್ನ ನೋಡೋಕ್ಕೆ. ನಮ್ಮ ಅಮ್ಮನ ನೋಡೋಕ್ಕೆ ಬಂದಿದ್ದರು. ರಂಜಿತಾ ಬಂದಿದ್ಲು. ಆ್ಯಂಡ್ 10 ಜನ ಬಂದಿದ್ದರು. ನಮ್ಮ ಮನೆ ಹತ್ರ ರೇಣು ಆಂಟಿ, ಶಶಿ ಆಂಟಿ ಬಂದಿದ್ದರು, ಸ್ವರೂಪ ಬಂದಿದ್ಲು. ಎಷ್ಟೊಂದು ಜನ ಯಾರು ಬಂದಿದ್ರು. ಹರೀಶಾ. ಹಾಂ. ಆ್ಯಂಡ್ ರಂಜಿತಾ ಅವ್ರ ಮಮ್ಮಿ ನಮಗೋಸ್ಕರ ಅಂತ ಊಟ ಕಳಿಸಿದ್ರು. ಆ್ಯಂಡ್ ಶಿ ಮೈಟ್ ಥಿಂಕ್ ಏನೋ ಒಂದು ಟೈಮ್ ಊಟ ಅಂತ ಅವ್ರಿಗೆ ಅನ್ಸ್ಬೋದು. ಬಟ್ ಅದನ್ನು ನಾನು ಹೋಗಿ ಕುಕ್ ಮಾಡಿಕೊಂಡು ಬಂದು ಓಡ್ಕೊಂಡು ಬಂದು ಮಮ್ಮಿಗೆ ಕೊಡೋ ಅಷ್ಟರಲ್ಲಿ ನನಗೆ ಎಷ್ಟು ಟೈರ್ಡ್ ಆಗ್ತಾಯಿತ್ತು, ಮಮ್ಮಿಗೆ ಎಷ್ಟು ತಿನ್ನೋ ಅಷ್ಟರಲ್ಲಿ ಟೈರ್ಡ್ ಆಗ್ತಾಯಿತ್ತು. ರಸಮ್ ತಿನ್ನಬೇಕಾಗಿತ್ತು. ಬಟ್ ದೆನ್ ಸೋ ಗ್ರೇಟ್ಫುಲ್ ಟು ಆಂಟಿ. ಇಬ್ಬರು ಕಳಿಸಿ ಆಂಟಿ ಅಂತಂದರೆ ಅವರು 4-5 ಜನಕ್ಕೆ ಆಗೋಷ್ಟು ಕಳಿಸಿದ್ರು. ಸೊ ಇವಾಗ ನಾನು ನಮ್ಮಮ್ಮ ಕೊತ್ತಂಬರಿ ತೊಕ್ಕು ಮಾಡಿದ್ರಲ್ಲ ಫುಲ್ ಪರಿಶ್ರಮ ಹಾಕಿ, ಅದನ್ನು ಅನ್ನ ತುಪ್ಪ ಜೊತೆ ತಿಂದ್ಬಿಟ್ಟು ಇವಾಗ ಬಂದೆ ನಾನು. ಯಾರೋ ಬೈತಿದ್ರು. ಏನು ಮಾಡೋಕ್ಕಾಗುತ್ತೆ? ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಬೇರೆ ಅಂತಲ್ಲ ತಿಂತಾಯಿದ್ದೆ. ಇತ್ತು ತಿಂದೆ. ಇವಾಗ ನಾನು ಕೆಲಸ ಮಾಡಿಬಿಟ್ಟು ಬಿಗ್ ಬಾಸ್ ನೋಡಿಬಿಟ್ಟು ಐ ವಿಲ್ ಸ್ಲೀಪ್. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ದಯವಿಟ್ಟು ನಮಗೋಸ್ಕರ ಪ್ರೇ ಮಾಡಿ ದಟ್ ನಾಳೆ ನಮ್ಗೆ ಡಿಸ್ಚಾರ್ಜ್ ಆಗಲಿ ಅಂತ. ಸಾಕಾಯ್ತು ನನಗೆ. ಸೊ ಮತ್ತೆ ನಾಳೆ ಸಿಗ್ತೀನಿ. ನೋಡೋಣ ನಾಳೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.